ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಷಾಢ ಗುರುವಾರ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಆಷಾಢ ಮಾಸದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ನಮ್ಮ ಮನೆಯಲ್ಲಿ ಇರುವಂಥ ಅಶಾಂತಿಯನ್ನು, ಬಡತನವನ್ನು ದೂರ ಮಾಡುವಂಥ ವಿಶೇಷ ತಿಂಗಳು ಅಂತಲೇ ಹೇಳಬಹುದು. ಯಾಕಂದರೆ ಆಷಾಢ ಮಾಸ ಅಂತ ಹೇಳಿದ್ರೆ ಲಕ್ಷ್ಮೀಯ ಮಾಸ. ಲಕ್ಷ್ಮೀ ದೇವಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಏನೇ ದರಿದ್ರ ಇದ್ದರೂ, ಬಡತನ ಇದ್ದರೂ ಹೋಗಲಾಡಿಸಿ ಸಿರಿ ಸಂಪತ್ತು, ಅಷ್ಟೈಶ್ವರ್ಯಗಳು ಆ ತಾಯಿ ನಮಗೆ ಕೊಡ್ತಾಳೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದರೆ ಎಷ್ಟೋ ಜನಕ್ಕೆ ಈಗಿನ ಕಾಲಮಾನದಲ್ಲಿ ಕಲಿಯುಗದಲ್ಲಿ ಮನುಷ್ಯನಿಗೆ ಆಸೆಗಳು ಜಾಸ್ತಿ. ಅದನ್ನು ನೆರವೇರಿಸಿಕೊಳ್ಳೋದಕ್ಕೆ ತುಂಬಾ ಕಷ್ಟ, ತಾಪತ್ರಯವನ್ನು ಪಡ್ತಾ ಇರ್ತೀವಿ. ಇರೋದಿಲ್ಲ. ಆದರೆ ಆ ಸಮಸ್ಯೆಗಳು ತುಂಬ ಕಾಡ್ತಾ ಇದ್ದಾಗ ನಮಗೆ ಯಾವ ದೇವರು ಕೈ ಹಿಡಿತಾ ಇಲ್ಲ, ಯಾವ ಪರಿಹಾರನೂ ಕೈ ಹಿಡಿತಾ ಇಲ್ಲ ಅಂತ ನಾವು ಸ್ವಲ್ಪ ಕಷ್ಟವನ್ನು ಮಾಡ್ಕೊಳ್ತೀವಿ. ಆದರೆ ತಪ್ಪದೆ ಈ ಎಲೆಯಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಪ್ರಕೃತಿಯಲ್ಲಿ ಪ್ರತಿ ಗಿಡ, ಮರ, ಎಲೆ ಪ್ರತಿಯೊಂದಕ್ಕೂ ಕೂಡ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡಿರೋದಿಲ್ಲ ಅಷ್ಟೇ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ವಿಶೇಷ ಶಕ್ತಿ, ಅದರ ಗುಣಗಳು, ಅದರ ವೈಶಿಷ್ಟ್ಯತೆ ಅನ್ನುವಂಥದ್ದು ಬಹಳ ಇರೋದರಿಂದ ನಾವು ಮಾಡುವಂಥ ಪರಿಹಾರ ನಮ್ಮ ಕೋರಿಕೆಗಳನ್ನು, ನಮ್ಮ ಆಸೆಗಳನ್ನು ನೆರವೇರಿಸಿಕೊಡುತ್ತೆ. ಮುಖ್ಯವಾಗಿ ಎಕ್ಕದ ಗಿಡ. ಈ ಎಕ್ಕದ ಗಿಡ ಅನ್ನುವಂಥದ್ದು ಗಣಪತಿಗೆ ಒಂದು ಇಷ್ಟವಾಗಿರುವಂಥದ್ದು. ಹಾಗೆ ಸೂರ್ಯದೇವನಿಗೆ ಸ್ನೇಹಿತರೆ, ಸೂರ್ಯದೇವನು ಯಾವಾಗಲೂ ಅಷ್ಟೇ ತೇಜಸ್ಸು, ಆತ್ಮಸ್ಥೈರ್ಯ, ಕೆಲಸಗಳು ಸಿಗುತ್ತೆ, ದುಷ್ಟ ಸಂಹಾರ, ಇದು ಎಲ್ಲವನ್ನು ಕೂಡ ಮಾಡುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಒಂದು ಎಕ್ಕದ ಎಲೆಯನ್ನು ತಗೊಂಡು ಬನ್ನಿ. ಈ ಪರಿಹಾರ ಬಂದು ನಾವು ಆಷಾಢ ಗುರುವಾರಗಳಲ್ಲಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಮನೆಯಲ್ಲಿ ಈಗ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಅನ್ನುವಂಥದ್ದು ಪ್ರಥಮವಾಗಿ ಕಾಡುವಂಥದ್ದು. ನಮಗೆ ನಮ್ಮ ಜೀವನ ಉಪಯೋಗಕ್ಕಾಗಿ ಪ್ರತಿಯೊಂದನ್ನು ನಾವು ಕೊಂಡುಕೊಂಡು ಬರಬೇಕು. ಪ್ರತಿಯೊಂದಕ್ಕೂ ಕೂಡ ಬೆಲೆ ಇರುತ್ತೆ. ಅದು ದುಡ್ಡು ಇರಲೇಬೇಕು. ಹಣಕಾಸು ಅನ್ನುವಂಥದ್ದು ತುಂಬ ವಿದ್ಯಾವಂತರು, ಬುದ್ಧಿವಂತರು ಇರುವಂಥ ಕಾಲಮಾನ ಆಗಿದ್ದರೂ ಕೆಲಸಗಳು ಸಿಕ್ಕಿರೋದಿಲ್ಲ. ಅಂತಹವರು ಒಂದು ಎಕ್ಕದ ಎಲೆಯನ್ನು ಗಿಡದ ಹತ್ತಿರ ಹೋಗಿ ನಾವು ಪ್ರಕೃತಿ ಮಾತೆ ಈ ಪರಿಹಾರಕ್ಕಾಗಿ ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಪಡ್ಕೊಳ್ತಾ ಇದ್ದೀವಿ ಈ ಎಲೆಯನ್ನು, ನಿನ್ನ ಆಶೀರ್ವಾದ ಬೇಕು ತಾಯಿ ಅಂತ ಕೇಳ್ಕೊಂಡಿದ್ದೆ. ಒಂದು ಎಲೆಯನ್ನು ತಗೊಂಡು ಬಂದು ಫಸ್ಟು ಅರಿಶಿಣ ನೀರಲ್ಲಿ ತೊಳ್ಕೊಳ್ಬೇಕು ಸ್ನೇಹಿತರೆ. ಅರಿಶಿಣದ ನೀರಲ್ಲಿ ನಾವು ತೊಳ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಒಂದು ಪ್ಲೇಟಲ್ಲಿ ಇಟ್ಟು ಆ ತೇವಾಂಶ ಎಲ್ಲ ಹೋಗುವವರೆಗೂ ಇಟ್ಬಿಡಬೇಕು. ಈ ಥರ ಇಟ್ಟ ಮೇಲೆ ನಮ್ಮ ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ಯಾರಿಗೆ ನರದೃಷ್ಟಿ ಜಾಸ್ತಿ ಇರುತ್ತೋ, ನರದೃಷ್ಟಿ ಅಂತ ಹೇಳಿದ್ರೆ ಸುಮ್ಮನೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಲ್ಲಿ ಜಾಸ್ತಿ ಸಮಸ್ಯೆಗಳಿರುತ್ತೆ ಸ್ನೇಹಿತರೆ. ನೀವು ಯಾವುದೇ ಸಂಬಂಧದಲ್ಲಿ ಅನ್ಯೋನ್ಯವಾಗಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸಂಬಂಧವನ್ನು ನೋಡಿ ಎಷ್ಟು ಅಸೂಯೆ ಪಟ್ಕೊಳ್ತಾರೆ ಅಂದರೆ ಆ ಸಂಬಂಧ ಮತ್ತೆ ಕಡೆವರೆಗೂ ಉಳಿಯೋದಿಲ್ಲ. ಜಗಳ, ಮನಸ್ತಾಪ, ಕಿರಿಕಿರಿ ಎಲ್ಲವೂ ಆಗುತ್ತೆ. ಅಂತಹವರು ದೂರ ಆಗಿಬಿಡ್ತಾರೆ. ಆ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಿ ಕಾಡ್ತಾ ಇರುತ್ತೆ. ಅವರುಗಳು ಮಾಡ್ಕೊಳ್ಬಹುದು. ಗಂಡ ಹೆಂಡತಿ ದೂರ ಆಗಿದ್ದರೆ ಆ ಸಂಬಂಧ ನಮಗೆ ಬೇಕು, ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಯಾವುದೇ ಸಂಬಂಧ ಆಗಿರಬಹುದು, ನೀವುಗಳು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿ. ಕಾಳುಮೆಣಸು ಬಂದು ಲಕ್ಷ್ಮೀ ದೇವಿಗೆ ಇಷ್ಟಪಡುವಂಥದ್ದು ಆ ತಾಯಿ. ಹಾಗೆ ಎಷ್ಟೋ ಜನಕ್ಕೆ ಶತ್ರುಗಳು ಇರ್ತಾರೆ. ಶತ್ರುಗಳೇ ಬೇರೆ, ಹಿತಶತ್ರುಗಳೇ ಬೇರೆ. ಹಿತಶತ್ರುಗಳಿಂದ ಆಗುವಂಥ
ತೊಂದರೆಗಳು ಸಾಕಷ್ಟು ಇರುತ್ತೆ ಸ್ನೇಹಿತರೆ. ಏಕೆಂದರೆ ಅವರು ತೋರಿಸ್ಕೊಡೋದಿಲ್ಲ, ತುಂಬ ಒಳ್ಳೆಯವ್ರ ಥರನೇ ನಮ್ಮ ಜೊತೆ ಇರ್ತಾರೆ ನಗ್ನಗ್ತಾ. ಆದರೆ ನಮಗೆ ಕೇಡು ಬಯಸೋದು ಜಾಸ್ತಿ ಇರುತ್ತೆ. ಅದು ಎಲ್ಲವೂ ಹೋಗಿ ಮನೆಯಲ್ಲಿ ತುಂಬ ದರಿದ್ರ ತುಂಬಿಕೊಂಡಿದೆ. ಯಾವುದಕ್ಕೂ ಕೂಡ ₹1 ಕೂಡ ನಾವು ಸೇರಿಸಿಡೋದಕ್ಕಾಗೋದಿಲ್ಲ. ಆಸೆಪಟ್ಟು ಒಂದು ವಸ್ತುನೂ ಕೊಂಡುಕೊಳ್ಳೋದಕ್ಕಾಗೋದಿಲ್ಲ. ಮಕ್ಕಳಿಗೋಸ್ಕರ ಏನೂ ಮಾಡೋದಕ್ಕಾಗ್ತಾಯಿಲ್ಲ. ಯಾಕೆ ಈ ರೀತಿ ಆಗ್ತಾಯಿದೆ ನಮಗೆ ಅಂತ ಅಂದ್ಕೊಳ್ತಾ ಇದ್ದರೆ, ಅವರುಗಳು ಮುಖ್ಯವಾಗಿ ಇದನ್ನು ಬಳಸಿ ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪು ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ. ಇದರಿಂದ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ತಟ್ಟಂತ ಓಡಿಸುತ್ತೆ. ಒಣಮೆಣಸಿನಕಾಯಿ ಯಾವಾಗಲೂ ನರದೃಷ್ಟಿಯನ್ನು ತಪ್ಪದೆ ಅದರ ಶಕ್ತಿಯಿಂದ ದುಷ್ಟಶಕ್ತಿಗಳು, ಹಾಗೆ ಆ ಕೆಟ್ಟ ಸಮಸ್ಯೆಗಳು, ಅದರ ಅನುಭವ ಎಲ್ಲವನ್ನು ಓಡಿಸುತ್ತೆ. ಈ ವಸ್ತುಗಳು ಎಲ್ಲವನ್ನೂ ಕೂಡ ನೀವು ಹಾಕಬೇಕು ಸ್ನೇಹಿತರೆ. ಸ್ವಲ್ಪ ಸಾಸಿವೆಯನ್ನು ಮೊದಲು ಹಾಕಿ. ತಂತ್ರ ಪರಿಹಾರಗಳಲ್ಲಿ ಸಾಸಿವೆಗೆ ತುಂಬ ವಿಶಿಷ್ಟತೆ ಇದೆ. ಅದರ ಮೇಲೆ ಉಪ್ಪು, ಕಾಳು ಮೆಣಸು, 1 ಒಣಮೆಣಸಿನಕಾಯಿ, ಅರಿಶಿಣ, ಕುಂಕುಮ ಇಷ್ಟನ್ನು ನೀವು ಲೆಕ್ಕ ಇಡಬೇಕು ಅಂತಿಲ್ಲ. ಎಷ್ಟು ಬೇಕಾದರೂ ಸ್ವಲ್ಪ ಸ್ವಲ್ಪ ಆ ಎಲೆಗೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಮಾತ್ರ ನೀವು ಇಟ್ಟು ಕೇಳ್ಕೊಳ್ಬೇಕು. ನಿಮ್ಮ ಇಷ್ಟ ದೇವರು, ಮನೆ ದೇವರು, ಕುಲದೇವರು ಇರುತ್ತಲ್ವ, ಈ ಥರ ನಮ್ಮ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ. ನಮ್ಮ ಹಣಕಾಸಿನ ಸಮಸ್ಯೆಗಳು ತೀರಿಸ್ಕೊಳ್ಬೇಕು. ಮುಖ್ಯವಾಗಿ ಸಾಲದ ಸಮಸ್ಯೆಗಳು ಬಗೆಹರಿಬೇಕು. ಮನೆ ಕಟ್ಕೊಳ್ಬೇಕು. ಈ ಥರ ಕೆಲಸ ಒಂದು ಸಿಗಬೇಕು. ಅದರಲ್ಲಿ ಸಂಬಳ ಚೆನ್ನಾಗಿ ಬರಬೇಕು. ಇದೆಲ್ಲವೂ ಇರುತ್ತೆ ಸ್ನೇಹಿತರೆ ನಮಗೆ. ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಈ ಎಲೆಗೆ ಇಷ್ಟು ವಸ್ತುಗಳನ್ನು ನೀವು ಹಾಕಿ ರಾತ್ರಿ ಪೂರ್ತಿ ಇಟ್ಟು ಕೇಳ್ಕೊಳ್ಬೇಕು. ತದನಂತರ ಇದು ಅದರ ಕೆಲಸ ರಾತ್ರಿ ಪೂರ್ತಿ ನಮ್ಮ ಮನೆಯಲ್ಲಿ ಮಾಡುತ್ತೆ. ಎಷ್ಟೇ ಕೆಟ್ಟ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಹೇಳ್ಕೊಂಡು ಅಬ್ಸರ್ವ್ ಮಾಡಿ ನಮ್ಮ ಮನೆಗೆ ಅದು ಸಕಾರಾತ್ಮಕವಾಗಿರುವಂಥ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಮಾರನೆಯ ದಿನ ಇದನ್ನು ಯಾರು ತುಳಿಬಾರ್ದು. ಆ ಥರ ಹಸಿರು ಗಿಡಗಳೋ ನೀರೋ ಎಲ್ಲಾದರೂ ಬಿಟ್ಟು ನೀವು ವಾಪಸ್ ಬನ್ನಿ. ನೋಡಿ ಚಮತ್ಕಾರವನ್ನು.